ನಮ್ಮ ಜೊತೆ ಮಾತಾಡ್ಲಿಕ್ಕೆ ವಿಪಕ್ಷ ನಾಯಕರಂತ ಆರೋಶಕ್ ಅವರಿದ್ದಾರೆ. ಸರ್, ಏನ್ ಸರ್ ಇದು ಸಡನ್ ಆಗಿ ಶ್ರೀಗಳ ಆಶೀರ್ವಾದ? ಏನು ಚುನಾವಣೆಯ ತಂತ್ರಗಾರಿಕೆ ಏನಾದ್ರು ಇದೆಯಾ ಅಥವಾ ಎದುರಾಳಿಗಳನ್ನ ಮಣಿಸುವ ತಂತ್ರಗಾರಿಕೆ ಇದೆಯಾ ಆಶೀರ್ವಾದ ಪಡೆದು ಅಂತ? ಇಲ್ಲ, ತಂತ್ರಗಾರಿಕೆ ಪ್ರಶ್ನೆನೇ ಇಲ್ಲ. ಆಶೀರ್ವಾದ ಪಡೆಯಕ್ ಬಂದಿದ್ದೀರಿ. ನಮ್ಮ ಪರಮೋಚ್ಚ ಮಠ ಇದು. ಸೊ ಎಲ್ಲಾ ಮಠಗಳಿಗೂ ಹೋಗಿದ್ದೀರಿ, ಇಲ್ಲೂ ಕೂಡ ನಮ್ಮ ಮಠ ಇದು. ನಮ್ಮ ಮಠಕ್ಕೂ ಹೋಗಿ ನಮ್ಮ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದು ಚುನಾವಣಾ ಪ್ರಚಾರಕ್ಕೆ ಹೋದರೆ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದ ಎಲ್ಲ ಮುಖಂಡರು ನಾವು ಬಂದಿದ್ದೀರಿ. ನಮ್ಮ ಈ ಚುನಾವಣೆಯನ್ನ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೀವಿ. ನಾವು ಮುನ್ರಾಜು ಅವರು, ಗೋಪಾಲಯ್ಯ, ಅಶ್ವಥ್ ನಾರಾಯಣ್, ಎಲ್ಲರೂ ನಾವು ಕುಮಾರಸ್ವಾಮಿ ಅವರು, ಎಲ್ಲ ಕ್ಯಾಂಡಿಡೇಟ್ಗಳು, ಯಾರ್ಯಾರು ಬೆಂಗಳೂರಲ್ಲಿ ಇದ್ದಾರೋ ಎಲ್ಲ ಕ್ಯಾಂಡಿಡೇಟ್ಗಳು, ತೇಜಸ್ವಿ ಸೂರ್ಯದಿಂದ BC ಮೋಹನ್ ಅವರು ಎಲ್ಲರೂ ಕೂಡ ನಾವು ಬಂದಿದ್ದೀರಿ. ನಮ್ಮ ಆಶೀರ್ವಾದ ಪಡೆದು ಇಲ್ಲಿಂದ ಹೊರಡ್ತೀರಿ. ಕರ್ನಾಟಕದಲ್ಲಿ ಈ ಬಾರಿ ನಮಗೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬಂದಿದ್ದಾರೆ. ಬಿಜೆಪಿಯ ಒಕ್ಕಲಿಗರ ಪ್ರಬಲ ನಾಯಕರಂದ್ರೆ ಅಶೋಕ್ ಅವರು, JDS ನ ಪ್ರಬಲ ನಾಯಕರಂತಂದ್ರೆ ಒಕ್ಕಲಿಗರು ಕುಮಾರಸ್ವಾಮಿ ಅವರು. ನೀವಿಬ್ರು ಸೇರ್ತಾ ಇದ್ದೀರಾ. DKCಗೆ ಏನಾದ್ರು ಟಕ್ಕರ್ ಕೊಡ್ತೀರಾ ಲೋಕಸಭಾ ಚುನಾವಣೆಯಲ್ಲಿ? DKCಗೆ ವೋಟ್ ಹಾಕಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಾರೆ ಸಮುದಾಯ. ಹಾಕಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟವ್ರೆ. ಅದಕ್ಕೆ ಅವರು ದೇವಸ್ಥಾನಗಳು ಸುತ್ತಾ ಇರೋದು. DK ಶಿವಕುಮಾರ್ ಎಲ್ಲ ಸೋಲ್ತೀನಿ ಅನ್ನೋ ಭಯದಿಂದ ಈಗ ದೇವಸ್ಥಾನಗಳನ್ನ ಮೊರೆ ಹೋಗ್ತಾ ಇದ್ದಾರೆ. ಒಂದ್ಸರಿನೂ ಹೋದವರಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಸೋಲ್ದಿನ ಭಯದಿಂದ ಹೋಗ್ತಾ ಇದ್ದಾರೆ. ಇಲ್ಲಿ DK ಶಿವಕುಮಾರ್ ಅವರಿಗೆ ಇಲ್ಲೆಲ್ಲೂ ನನ್ನ ಪ್ರಕಾರ ಕನಕಪುರ ಬಿಟ್ರೆ ಇಡೀ ಹಳೆ ಮೈಸೂರಲ್ಲಿ ಎಲ್ಲೂ ಹಿಡಿತಾನೂ ಇಲ್ಲ. ಅವ್ರ ಮಾತಿಗೆ ಯಾರು ಸೊಪ್ಪು ಹಾಕಲ್ಲ. ಇಲ್ಲಿ ನಾನು ಮತ್ತು ಕುಮಾರಸ್ವಾಮಿ ಅವರು ಎಲ್ಲ ಒಟ್ಟಿಗೆ ಆಗಿರೋದ್ರಿಂದ, ಬಿಜೆಪಿ ಮತ್ತು JDS ಒಟ್ಟಿಗೆ ಆಗಿರೋದ್ರಿಂದ 100% ಈ ಬಾರಿ ನಮ್ಮನ್ನ ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಮೋದಿಯವರ ಬೆಂಬಲ, ಮೋದಿಯವರ ವರ್ಚಸ್ಸು ಕೂಡ ನಮಗೆ ಬಹಳ ಒಳ್ಳೇದಾಗ್ತತೆ. ಆ ದೃಷ್ಟಿಯಿಂದ ನಮ್ಗೆ ಇದೊಂದು ಸುವರ್ಣ ಅವಕಾಶ. ಮಠದ ಆಶೀರ್ವಾದವನ್ನು ಪಡಿತೀರಿ. ಇವತ್ತು ಶ್ರೀಗಳ ಆಶೀರ್ವಾದ ಪಡೆದ ಮೇಲೆ ಮತ್ತೆ ಬಿಡದಿ ತೋಟದ ಮನೆಯಲ್ಲಿ ಅಲ್ಲೇನಿದೆ ಸರ್ ವಿಶೇಷ? ಅಲ್ಲೇನ್ ಮಾಡ್ತಾ ಇದ್ದೀವಿ? ಇಲ್ಲ, ಊಟ ಅಷ್ಟೇ. ಇನ್ನೂ ತೀರ್ಮಾನ ಮಾಡ್ತೀರಿ, ಊಟಕ್ಕೆ ಹೋಗೋದೋ ಬೇಡೋ ತೀರ್ಮಾನ ಮಾಡ್ತೀರಿ. ಇಲ್ಲಿ ಬಂದಿದ್ದೀರಿ, ಎಲ್ಲರ ಮನೆಯಲ್ಲೂ ಹೊಸ್ತಡ್ಕಿದೆಯಲ್ಲ, ನಮ್ದು ಕಾರ್ಯಕ್ರಮಗಳ ತಗೊಂಡಿದ್ದೀರಿ. ಆ ದೃಷ್ಟಿಯಿಂದ ನೋಡೋಣ ಏನ್ ಮಾಡ್ಬೇಕು ಅನ್ನೋದು. ಬಾಣ ಬೆಂಗಳೂರಲ್ಲಿದ್ದೆ, ಇದಕ್ಕೋಸ್ಕರ ಬಂದೆ. ಹೌದಾ? ಅದರಿಂದ ಇವತ್ತು ನಾವು ಭೇಟಿ ಮಾಡ್ತಾ ಇರುವಂತದ್ದು ಆಶೀರ್ವಾದ ಪಡೆಯಕ್ಕೆ. ಎಲ್ಲಾ ಮಠಗಳ ಆಶೀರ್ವಾದ ಪಡೆದಿದ್ದೀರಿ. ಅದೇ ರೀತಿ ಒಕ್ಕಲಿಗ ಮಠ ಇದು. ಇಲ್ಲೂ ಕೂಡ ಎಲ್ಲಾ ಸಮುದಾಯದವರನ್ನ ಪ್ರೀತಿ ಮಾಡುವಂತ ಮಠ. ಅದಕ್ಕೋಸ್ಕರ ಇಲ್ಲಿ ಬಂದು ಆಶೀರ್ವಾದವನ್ನ ಪಡಿತಿದ್ರಿ. ಮುನ್ರಾಜು ಅವರು ಬಂದಿದ್ದಾರೆ, ಈಗ ನಮ್ಮ ಅರಗದ ಜ್ಞಾನೇಂದ್ರ ಅವರು ಬಂದಿದ್ದಾರೆ, ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದಾರೆ. ನಾವೆಲ್ಲರೂ ಕೂಡ ಈಗ ಹೋಗಿ ಆಶೀರ್ವಾದವನ್ನು ಪಡಿತೀವಿ. ಮೋದಿ ಪ್ರವಾಸದ ಬಗ್ಗೆ ಈಗೇನ್ ಬರ್ತಾ ಇದ್ದಾರೆ, ಎಲ್ಲಿ ಹೇಗೆ ಬೆಂಗಳೂರು ಉತ್ತರದಲ್ಲಿ ತಯಾರಿ ಮಾಡಿದ್ದಾರೆ ಅಥವಾ 3 ಕ್ಷೇತ್ರದಲ್ಲಿ ಹೇಗೆ? 14ನೇ ತಾರೀಕು ಬೆಂಗಳೂರು ವ್ಯಾಟರಾಯನಪುರದಲ್ಲಿ ಉತ್ತರದಲ್ಲಿ ಪ್ರಚಾರವನ್ನ ಮೋದಿಯವರು ಮಾಡ್ತಾರೆ. ನಿನ್ನೆ ಸಭೆಯನ್ನು ಕೂಡ ನಾನು ತಗೊಂಡ್ಕೊಂಡಿದ್ದೆ. ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿದ್ರಿ. ಜನ ಸೇರುವಂತರ ಬಗ್ಗೆ, ರೋಡ್ ಶೋ ಮಾಡೋದು. ಸುಮಾರು 1.5-2 ಕಿಲೋಮೀಟರ್ ರೋಡ್ ಶೋನು ಇರ್ತದೆ. ಒಟ್ಟು 4 ಕಿಲೋಮೀಟರ್ ರೋಡಲ್ಲಿ ಬರ್ತಾರೆ ಮೋದಿಯವರು. ಇದರಿಂದ ಇಡೀ ಬೆಂಗಳೂರಿಗೆ ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ. ಮೋದಿ ರೋಡ್ ಶೋ ತಯಾರಿಯಾಗಿದೆ. ಒಳ್ಳೆ ರೀತಿಯಾಗಿ ಮೋದಿ ರೋಡ್ ಶೋ ಅನ್ನ ನಾವು ಮಾಡುವಂತದಕ್ಕೆ ತೀರ್ಮಾನವನ್ನ ಮಾಡಿದ್ರೆ ನಾನೇ ಸಭೆಯನ್ನ ತೆಗೆದುಕೊಂಡಿದ್ದೆ. ಥ್ಯಾಂಕ್ ಯು. ಇಷ್ಟು ವಿಪಕ್ಷ ನಾಯಕರಾದಂತಹ ಆರೋಶಕ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಮುರಳಿ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.